ನಮಸ್ತೆ ಕರ್ನಾಟಕ, ನಾನು ಅನಿತಾ ಟಿ ಡಿ ಅಕಾಡೆಮಿಯಿಂದ. ಇವತ್ತು ಟ್ರೇಡಿಂಗ್ ವ್ಯೂನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಸ್ಯಾಲರಿ ನಮ್ಮ ಗೋಲ್ಡ್ ಕ್ಲಾಸಿಗೆ ಬರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಸೊ ನಾವು ಟ್ರೇಡಿಂಗ್ ವ್ಯೂನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಮೊದಲು ಕ್ಯಾಂಡಲನ್ನು ಏನು ಅಂತ ತಿಳ್ಕೊಬೇಕಾಗತ್ತೆ. ನಾವು ಇಲ್ಲಿ ಸ್ಟಡಿ ಮಾಡೋದು ಡೇ ಕ್ಯಾಂಡಲು. ಒಂದು ಡೇ ಕ್ಯಾಂಡಲಲ್ಲಿ ಮಾರ್ಕೆಟು 9:15ಗೆ ಓಪನ್ ಆಗುತ್ತೆ, 3:30ಗೆ ಕ್ಲೋಸ್ ಆಗುತ್ತೆ. ಮಾರ್ಕೆಟು ಲೋಯರ್ ಪ್ರೈಸಲ್ಲಿ ಓಪನ್ ಆಗಿ ಹೈಯೆಸ್ಟ್ ಪ್ರೈಸಲ್ಲಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಅವತ್ತು ನಾವು ಗ್ರೀನ್ ಕಲರ್ ಕ್ಯಾಂಡಲನ್ನು ನೋಡ್ತೀವಿ. ಮಾರ್ಕೆಟು ಗ್ರೀನ್ ಕಲರ್ ಕ್ಯಾಂಡಲಿ ಓಪನ್ನು ಕೆಳಗಡೆ ಆಗಿರುತ್ತೆ, ಕ್ಲೋಸು ಮೇಲೆ ಆಗಿರುತ್ತೆ. ಓಪನಿಂಗಿಂದ ಯಾವ ಪ್ರೈಸ್ ತನಕ ಕೆಳಗಡೆ ಲೋಯೆಸ್ಟ್ ಪ್ರೈಸ್ ಮಾಡಿರುತ್ತೆ ಅದನ್ನು ಲೋ ಪ್ರೈಸ್ ಅಂತ ಕರಿತೀವಿ. ಓಪನಿಂಗಿಂದ ಲೋಯೆಸ್ಟ್ ಪ್ರೈಸನ್ನು ಲೋಯರ್ ಶ್ಯಾಡೋ ಅಂತ ಕರಿತೀವಿ ಅಥವಾ ಲೋಯರ್ ವಿಕ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕ್ಲೋಸಿಂಗ್ ಪ್ರೈಸಿಂದ ಯಾವ ಪ್ರೈಸು ಹೈ ಪ್ರೈಸ್ ತನಕ ಟ್ರೇಡ್ ಮಾಡಿದೆ ಅವತ್ತು ಒಂದು ದಿನದಲ್ಲೇ ಅದನ್ನು ಹೈ ಪ್ರೈಸ್ ಅಂತ ಕರಿತೀವಿ. ಈ ಡಿಫ್ರೆನ್ಸ್ ಏನಿದೆ, ಕ್ಲೋಸಿಂಗ್ ಪ್ರೈಸಿಂದ ಹೈಯೆಸ್ಟ್ ಪ್ರೈಸ್ಗೆ ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಅಪ್ಪರ್ ಶ್ಯಾಡೋ ಅಂತ ಕರಿತೀವಿ ಅಥವಾ ಅಪ್ಪರ್ ವಿಕ್ ಅಂತ ಹೇಳಿನೂ ಕರಿಬಹುದು. ಓಪನಿಂಗ್ ಪ್ರೈಸಿಂದ ಕ್ಲೋಸಿಂಗ್ ಪ್ರೈಸ್ ಒಳಗಡೆ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಥವಾ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ನಾವು ರಿಯಲ್ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಈ ಓಪನ್ ಕೆಳಗಡೆ ಆಗಿದ್ದು ಕ್ಲೋಸಿಂಗ್ ಮೇಲಾಗಿದ್ದರೆ ಆ ಕ್ಯಾಂಡಲು ನಮಗೆ ಬುಲ್ಲಿಶ್ನೆಸ್ಸನ್ನು ತೋರಿಸುತ್ತೆ. ಅಂದರೆ ಕ್ಯಾಂಡಲಲ್ಲಿ ಬಯಸ್ಸು ಜಾಸ್ತಿ ಇದ್ದಾರೆ ಅಂಥೇಳಿ ನಾವು ಹೇಳಬಹುದು. ಅದೇ ನಾವು ರೆಡ್ ಕ್ಯಾಂಡಲಿಗೆ ಬಂದಾಗ 9:15ಗೆ ಮಾರ್ಕೆಟ್ ಓಪನ್ ಆದಾಗ ಮೇಲಾಗಿರುತ್ತೆ, 3:30ಗೆ ಕ್ಲೋಸ್ ಆಗುವಾಗ ಕೆಳಗಡೆ ಕ್ಲೋಸ್ ಆಗಿರುತ್ತೆ. ಓಪನಿಗಿಂತ ಕೆಳಗಡೆ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಪ್ರೈಸು ಅದನ್ನು ರೆಡ್ ಕ್ಯಾಂಡಲಲ್ಲಿ ನಾವು ನೋಡ್ತೀವಿ. ಹಾಗೆ ಓಪನಿಂಗಿಂದ ಹೈ ಪ್ರೈಸ್ ತನಕ ಅಂದರೆ ಆ ದಿನದಲ್ಲಿ ಯಾವ ಪ್ರೈಸು ಹೈ ಪ್ರೈಸನ್ನು ಮಾಡಿದೆ, ಹೈ ಪ್ರೈಸಲ್ಲಿ ಟ್ರೇಡ್ ಆಗಿದೆ ಅದನ್ನು ಹೈ ಪ್ರೈಸ್ ಅಂತ ಹೇಳ್ತೀವಿ. ಓಪನಿಂಗಿಂದ ಹೈ ಪ್ರೈಸ್ ತನಕ ಏನು ಡಿಫ್ರೆನ್ಸ್ ಇದೆ ರೆಡ್ ಕ್ಯಾಂಡಲ್ಲಿ ಅದನ್ನು ಅಪ್ಪರ್ ಶ್ಯಾಡೋ ಅಂತ ಹೇಳಿ ಕರಿತೀವಿ. ಕ್ಲೋಸಿಂಗಿಂದ ಯಾವ ಪ್ರೈಸ್ ತನಕ ಲೋಯೆಸ್ಟ್ ಪ್ರೈಸಲ್ಲಿ ಟ್ರೇಡ್ ಆಗಿದೆ ಅದನ್ನು ಲೋ ಪ್ರೈಸ್ ಅಂತ ಕರಿತೀವಿ. ಈ ಡಿಫ್ರೆನ್ಸ್ ಏನಿದೆ ಇಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ಲ ಅದನ್ನು ಲೋಯರ್ ಶ್ಯಾಡೋ ಅಥವಾ ಲೋಯರ್ ವಿಕ್ ಅಂತ ಹೇಳಿ ನಾವು ಕರಿತೀವಿ. ಈಗ ನಾವು ರಿಯಲ್ ಬಾಡಿ ಆಫ್ ದ ಕ್ಯಾಂಡಲ್ಸ್ನ ನೋಡಿದ್ವಿ. ರೆಡ್ ಕ್ಯಾಂಡಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಗ್ರೀನ್ ಕ್ಯಾಂಡಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಈಗ ನಾವು ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಟ್ರೇಡಿಂಗ್ ವ್ಯೂನಲ್ಲಿ ಹೇಗೆ ನೋಡೋದು ಅಂತ ಹೇಳಿ. ಸೊ ಟ್ರೇಡಿಂಗ್ ವ್ಯೂ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಗೂಗಲಲ್ಲಿ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಹೇಳಿ ಸರ್ಚ್ ಮಾಡಬೇಕು. ಟ್ರೇಡಿಂಗ್ ವ್ಯೂ ಅಂತ ಹೇಳಿ ಸರ್ಚ್ ಮಾಡಿದಾಗ ಟ್ರೇಡಿಂಗ್ ವ್ಯೂ ಬರುತ್ತೆ. ಟ್ರೇಡಿಂಗ್ ವ್ಯೂನ ಕ್ಲಿಕ್ ಮಾಡಿದಾಗ ನಮಗೆ ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ಪ್ರಾಡಕ್ಟ್ಸ್ ಹೋಗಿ ಪ್ರಾಡಕ್ಟ್ಸನ್ನು ಕ್ಲಿಕ್ ಮಾಡಿ ಮಾಡಿದಾಗ ನಮಗೆ ನಿಫ್ಟಿ ಚಾರ್ಟ್ ಬರುತ್ತೆ. ಸೊ ನಿಫ್ಟಿ ಚಾರ್ಟಲ್ಲಿ ನಾವು ಈ ರೀತಿ ಕ್ಯಾಂಡಲ್ಸ್ ಬಂದಿರುತ್ತೆ. ಈ ಕ್ಯಾಂಡಲ್ಸನ್ನು ನಾವು ಇವಾಗ 19th ಈ ಕ್ಯಾಂಡಲ್ ನಮಗೆ ನೋಡಿ ಪ್ರೀವಿಯಸ್ ನಮಗೆ 8 to 9 ಮಂತ್ಸ್ದು ಕ್ಯಾಂಡಲ್ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಮಾರ್ಚ್ ಕಾಣಿಸ್ತಾ ಇದೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಂದರೆ ಪ್ರಾಬಬ್ಲಿ ನಮಗೆ 6 ಮಂತ್ಸ್ದು ಕಾಣಿಸ್ತಾ ಇದೆ. ನಾವು ಇದನ್ನು ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೇಟ್ ಹತ್ರ ಕ್ಲಿಕ್ ಮಾಡಿ ಇದನ್ನು ಹಿಂದೆ ಡ್ರ್ಯಾಗ್ ಮಾಡಿದ್ರೆ ನನಗೆ ಕ್ಯಾಂಡಲ್ಸು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ನಿಮಗೆ. ಹಾಗೆ ನಾನು ಒಂದು ಜಾಗದಲ್ಲಿ ಕರ್ಸರನ್ನು ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದಾಗ ನನಗೆ ದೊಡ್ಡದು ಚಿಕ್ಕದು ಆಗುತ್ತೆ. ಇಲ್ಲಿ ನೋಡಿ ರೆಡ್ ಕ್ಯಾಂಡಲು ಗ್ರೀನ್ ಕ್ಯಾಂಡಲನ್ನು ನಾವು ನೋಡ್ತಾ ಇದ್ದೀವಿ. ರೈಟ್ ಸೈಡು ಪ್ರೈಸ್ ಕಾಣಿಸುತ್ತೆ, ಕೆಳಗಡೆ ನಿಮಗೆ ಡೇಟ್ಸನ್ನು ನಾವು ಚೆಕ್ ಮಾಡಬಹುದು. ನಂತರ ನಾವು ಈ ಪರ್ಟಿಕ್ಯುಲರ್ ಡೇ ಕ್ಯಾಂಡಲನ್ನು ನಾವು ಟೈಮ್ ಫ್ರೇಮನ್ನು ಹೇಗೆ ಚೇಂಜ್ ಮಾಡೋದು. ಇಲ್ಲಿ ನಿಮಗೆ ಸ್ಕ್ರಿಪ್ಟ್ ಪಕ್ಕ ನಮಗೆ ಟೈಮಿಂಗ್ಸು ಬಾರು ಕಾಣಿಸ್ತಾ ಇದೆ. ಇಲ್ಲಿ ಟೈಮಿಂಗ್ಸ್ ಬಾರ್ ಹತ್ರ ಹೋಗಿ ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಟೈಮ್ ಫ್ರೇಮು ನಮಗೆ ಇಲ್ಲಿ ಕಾಣಿಸುತ್ತೆ. ನಾವು ಸ್ಟಡಿ ಮಾಡುವಾಗ ಅನಲೈಸ್ ಮಾಡುವಾಗ ನಾನು ಡೇ ಕ್ಯಾಂಡಲ್ ಹಾಕ್ಕೊಳ್ತೀನಾ ಅಥವಾ ವೀಕ್ಲಿ ಕ್ಯಾಂಡಲ್ ಹಾಕ್ಕೊಳ್ತೀನಾ, ಮಂತ್ಲಿ ಕ್ಯಾಂಡಲ್ ಹಾಕ್ಕೊಳ್ತೀನಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬಹುದು. ಡೇ ಕ್ಯಾಂಡಲ್ ಹಾಕಿದರೆ ನಾನು ಒಂದು ಕ್ಯಾಂಡಲ್ ಬಂದು ಒಂದು ದಿನದ ಪ್ರೈಸ್ ಆ್ಯಕ್ಷನ್ನ ಕ್ಯಾಪ್ಚರ್ ಮಾಡಿರುತ್ತೆ.
ಅದೇ ನಾನು ವೀಕ್ಲಿ ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿದಾಗ ನನಗೆ ಒಂದು ಕ್ಯಾಂಡಲ್ ಒಂದು ವಾರದ ಪ್ರೈಸನ್ನು ಕ್ಯಾಪ್ಚರ್ ಮಾಡಿರುತ್ತೆ. ಹಾಗೆ ನಾನು ಇಲ್ಲಿ ಮಂತ್ಲಿ ಕ್ಯಾಂಡಲ್ನ ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಕ್ಯಾಂಡಲು ನನಗೆ ಒಂದು ಮಂತಲ್ಲಿ ಆಗಿರೋ ಪ್ರೈಸ್ ಆ್ಯಕ್ಷನ್ನ ಕ್ಯಾಪ್ಚರ್ ಮಾಡಿರುತ್ತೆ. ಆ ಒಂದು ತಿಂಗಳಲ್ಲಿ ಹೈ ಪ್ರೈಸ್ ಎಲ್ಲಿ ಟ್ರೇಡ್ ಆಗಿದೆ, ಲೋಯೆಸ್ಟ್ ಪ್ರೈಸ್ ಟ್ರೇಡಲ್ಲಾಗಿದೆ ಅದನ್ನು ನನಗೆ ತೋರಿಸುತ್ತೆ. ಈಗ ನನಗೆ ಸ್ಕ್ರೀನು ಇಲ್ಲಿ ಕೆಳಗಡೆ ಹೊಟ್ಟೋಗಿದೆ ಅಂತ ಕಾಣಿಸ್ತು. ಈಗ ನಾನು ಮೇಲೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರೈಸ್ ಇದೆ ಅಲ್ಲ, ಇಲ್ಲಿ ಹೋಗಿ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಸ್ಕ್ರೀನು ಬರುತ್ತೆ. ಈಗ ನಾವು ಎಂಟೈರ್ ಸ್ಕ್ರೀನನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು, ಹಾಗೆ ಝೂಮ್ ಔಟ್ ಮಾಡೋದು, ಝೂಮ್ ಇನ್ ಮಾಡೋದನ್ನು ನೋಡಿದ್ವಿ. ಈಗ ನಾನು ಸ್ಕ್ರಿಪ್ಟನ್ನು ಚೇಂಜ್ ಮಾಡಬೇಕು. ಈಗ ನನಗೆ ನಿಫ್ಟಿನಲ್ಲಿ ನಾನು ಟ್ರೇಡ್ ಮಾಡೋದಿಲ್ಲ, ನಾನು ಬೇರೆ ಸ್ಟಾಕಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಬಾರಿಗೆ ಹೋಗಿ ಇಲ್ಲಿ ಸರ್ಚ್ ಬಾರಲ್ಲಿ ನನಗೆ ಯಾವ ಕಂಪನಿ ಬೇಕೋ ಆ ಕಂಪನಿನ ನಾನು ಟೈಪ್ ಮಾಡ್ತೀನಿ. ಈಗ ನಾನು ರಿಲಯನ್ಸ್ ಅಂತ ಹಾಕ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸನ್ನು ಹಾಕಿ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಚಾರ್ಟ್ ಬರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸು ಈಗ ನನಗೆ ಮಂತ್ಲಿ ಚಾರ್ಟ್ ಕಾಣಿಸ್ತಾ ಇದೆ. ಮಂತ್ಲಿ ಚಾರ್ಟ್ ಅಂದರೆ ಏನು, ಇಲ್ಲಿ ನೋಡಿ ಎಮ್ ಅಂತ ಇದೆ. ಎಮ್ ಅಂದರೆ ಮಂತ್ಲಿ ಚಾರ್ಟು. ಇದನ್ನು ನಾನೀಗ ವೀಕ್ಲಿ ಚಾರ್ಟಿಗೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಜಸ್ಟ್ ಹೋಗಿ ಡಬ್ಲ್ಯೂನ ಕ್ಲಿಕ್ ಮಾಡಿ ಅದು ವೀಕ್ಲಿ ಚಾರ್ಟಿಗೆ ಕನ್ವರ್ಟ್ ಆಗುತ್ತೆ. ಹಾಗೆ ಇನ್ನು ಶಾರ್ಟರ್ ಡ್ಯೂರೇಷನ್ಗೆ ನಾನು ನೋಡಬೇಕು ಅಂತ ಹೇಳಿದ್ರೆ ಡೈಲಿ ಕ್ಯಾಂಡಲ್ ಸಹಿತ ನಾನು ಕ್ಲಿಕ್ ಮಾಡ್ಬೋದು. ಡೈಲಿ ಕ್ಯಾಂಡಲ್ ಅಂತ ಅನ್ನೋದು ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಕ್ಯಾಂಡಲು ನನಗೆ ಈಗ ನಾವು ಡೈಲಿ ಕ್ಯಾಂಡಲ್ ಹೇಗೆ ಹಾಕೋದು, ವೀಕ್ಲಿ ಕ್ಯಾಂಡಲ್ ಹೇಗೆ ಹಾಕೋದು, ಮಂತ್ಲಿ ಕ್ಯಾಂಡಲ್ ಹೇಗೆ ಹಾಕೋದು ಅಂತ ಅನ್ನೋದನ್ನು ನಾವು ನೋಡಿದ್ವಿ. ಟ್ರೇಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೇಡರ್ಸು 5 ಮಿನಿಟ್ಸ್, 15 ಮಿನಿಟ್ಸ್ ಹಾಗೆ 30 ಮಿನಿಟ್ಸ್ಗೂ ಸಹಿತ ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಕೊಳ್ತಾರೆ. ನಾವೀಗ ಇದು ರಿಲಯನ್ಸ್ ಬಿಟ್ಬಿಟ್ಟು ಬೇರೆ ಸ್ಟಾಕಿಗೆ ಹೋಗಿ ಚೆಕ್ ಮಾಡೋಣ. ನಾನೀಗ ಬಜಾಜ್ ಫಿನಾನ್ಸೇ ಹಾಕ್ತೀನಿ. ಬಜಾಜ್ ಫಿನಾನ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನನಗೆ ಬಜಾಜ್ ಫಿನಾನ್ಸ್ ಸ್ಟಾಕ್ಸ್ ಬರುತ್ತೆ. ಬಜಾಜ್ ಫಿನಾನ್ಸ್ ಸ್ಟಾಕ್ಸು ಹಾಕ್ಕೋಬೋದು. ಈಗ ನನಗೆ ಇದು ಬಜಾಜ್ ಫಿನಾನ್ಸ್ ಡೈಲಿ ಟೈಮ್ ಫ್ರೇಮಲ್ಲಿದೆ. ನಾನು ಬೇಕಂದರೆ ವೀಕ್ಲಿ ಟೈಮ್ ಫ್ರೇಮಿಗೆ ಚೇಂಜ್ ಮಾಡ್ಬೋದು. ಹಾಗೆ ನಾನು ಮಂತ್ಲಿ ಟೈಮ್ ಫ್ರೇಮ್ಗೂ ಸಹಿತ ಚೇಂಜ್ ಮಾಡಬಹುದು. ಮಂತ್ಲಿ ಟೈಮ್ ಫ್ರೇಮಿಗೆ ಚೇಂಜ್ ಮಾಡಿ ನಾನಿಲ್ಲಿ ಡೇಟನ್ನು ಹೇಗೆ ಇಟ್ಕೊಂಡು ಡ್ರಾಗ್ ಮಾಡಿದೆ ಅಂದರೆ ನನಗೆ ಇನ್ನೂ ಲಾಂಗರ್ ಡ್ಯೂರೇಷನ್ಗೆ ನಾನು ಚಾರ್ಟನ್ನು ನಾನು ನೋಡಬಹುದು. ಈಗ ನಾವು ಸ್ಕ್ರಿಪ್ಟನ್ನು ಚೇಂಜ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ನನಗೆ ಪರ್ಟಿಕ್ಯುಲರ್ ಡೇಟಿಗೆ ನಾನು ಹೋಗಿ ಚೆಕ್ ಮಾಡಬೇಕು. ಬಜಾಜ್ ಫಿನಾನ್ಸೇ ನಾನು ಪರ್ಟಿಕ್ಯುಲರ್ ಡೇಟ್ ಅಥವಾ ಪರ್ಟಿಕ್ಯುಲರ್ ಮಂತಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅನ್ನೋದನ್ನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಲೆಂಡರ್ ಮಾರ್ಕ್ ಇದೆ. ಕ್ಯಾಲೆಂಡರ್ ಮಾರ್ಕರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಡೇಟನ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು 3 ಇಯರ್ಸ್ ಬ್ಯಾಕ್ ಹೋಗ್ತೀನಿ ಅಂತ ಹೇಳಿದ್ರೆ ನಾನಿಲ್ಲಿ ಚೇಂಜ್ ಮಾಡ್ತೀನಿ ಅಂದರೆ 2020 2020 ಜಾನ್ವರಿ 01 ಅಂತ ಹಾಕಿ ಇಲ್ಲಿ ಗೋ ಟು ಅಂತ ಬಟನ್ ಇದೆ. ಗೋ ಟು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಡೇಟ್ ಬಂತು ನೋಡಿ. ಅಂದರೆ ಜಾನ್ವರಿ 2020ನಲ್ಲಿ ಆಗಿರೋ ಕ್ಯಾಂಡಲ್ ಮೇಲೆ ನನಗೆ ಡೇಟು ರಿಫ್ಲೆಕ್ಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಮೇಲೆ ನಾನು ಕರ್ಸರ್ ಇಟ್ಟರೆ ಕೆಳಗಡೆ ನನಗೆ ಮಂತ್ ಗೊತ್ತಾಗುತ್ತೆ. 1 ಮಂತಲ್ಲಿ ಆಗಿರೋ ಪ್ರೈಸನ್ನು ಕ್ಯಾಪ್ಚರ್ ಮಾಡಿರುತ್ತೆ. ಹಾಗೆ ನಾನು ಕ್ಯಾಂಡಲ್ ಮೇಲೆ ಕರ್ಸರನ್ನು ಇಟ್ಟು ಇಲ್ಲಿ ಮೇಲ್ಗಡೆ ನೋಡಿದೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಪ್ರೈಸಸ್ ಕಾಣಿಸುತ್ತೆ. ಇಲ್ಲಿ OHLC ಅಂತ ಇದೆ. ಓ ಅಂದರೆ ಏನು, ಓಪನಿಂಗ್ ಪ್ರೈಸು. ಹೆಚ್ ಅಂದರೆ ಏನು, ಆ ದಿನದ ಹೈಯೆಸ್ಟು ಅಥವಾ ಆ ಮಂತ್ಲಿ ಹೈಯೆಸ್ಟ್ ಪ್ರೈಸಲ್ಲಿ ಎಲ್ಲಿ ಟ್ರೇಡ್ ಆಗಿದೆ ಅದು ತೋರಿಸುತ್ತೆ. ಲೋ ಅಂತ ಹೇಳಿದ್ರೆ ಆ ದಿನ ಎಲ್ಲಿ ಲೋಯೆಸ್ಟ್ ಪ್ರೈಸಲ್ಲಿ ಟ್ರೇಡ್ ಆಗಿದೆ ಅದನ್ನು ತೋರಿಸುತ್ತೆ. ಸಿ ಅಂತ ಹೇಳಿದ್ರೆ 3:30ಗೆ ಮಾರ್ಕೆಟಲ್ಲಿ ಕ್ಲೋಸ್ ಆಗಿದೆ ಅಲ್ವಾ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾನು ಮಂತ್ಲಿ ಕ್ಯಾಂಡಲ್ ಹಾಕಿರೋದ್ರಿಂದ 1 ಮಂತಲ್ಲಿ ಓಪನ್ ಎಲ್ಲಾಯಿತು, ಹೈ ಎಲ್ಲಾಯಿತು, ಲೋ ಎಲ್ಲಾಯಿತು, ಕ್ಲೋಸ್ ಎಲ್ಲಾಯಿತು ಅನ್ನೋದನ್ನು ತೋರಿಸುತ್ತೆ. ಈಗ ನಾವು ಟೈಮ್ ಫ್ರೇಮನ್ನು ಹೇಗೆ ನೋಡಿಬಿಟ್ಟು ಹಾಗೆ ಟೈಮ್ ಫ್ರೇಮ್ ಚೇಂಜ್ ಆದಾಗೆ ನಮಗೆ ಚಾರ್ಟ್ ಪ್ಯಾಟರ್ನ್ ಹೇಗೆ ಚೇಂಜ್ ಆಗುತ್ತೆ ನೋಡಿದ್ವಿ. ಡೇಟ್ಸನ್ನು ಚೇಂಜ್ ಮಾಡೋದು ನೋಡಿದ್ವಿ. ಹಾಗೆ ಸ್ಕ್ರಿಪ್ಟನ್ನು ಚೇಂಜ್ ಮಾಡೋದು ನೋಡಿದ್ವಿ. ಈಗ ನಾವು ಡೈಲಿ ಟ್ರೇಡ್ ಮಾಡೋರು ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಟ್ರೇಡ್ ಮಾಡ್ತಾರೆ. ಅವರು ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಹೋಗಿ ನಾನು ಈಗ ಬ್ಯಾಂಕ್ ನಿಫ್ಟಿಗೆ ನಾನು ಚೇಂಜ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸನ್ನು ಹಾಕ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸನ್ನು ಹಾಕಿದಾಗ ಇಲ್ಲಿ ನಾನು ಮಂತ್ಲಿ ಕ್ಯಾಂಡಲ್ ಅಲ್ಲ, ನಾನು ಟೈಮ್ ಡ್ಯೂರೇಷನ್ನು ಶಾರ್ಟರ್ ಡ್ಯೂರೇಷನ್ಗೆ ತೊಗೊಳ್ತೀನಿ. ಆಗ ನಾನು 5 ಮಿನಿಟ್ಸ್ ಹಾಕ್ಕೊಂಡಾಗ ನನಗೆ 5 ಮಿನಿಟ್ಸ್ ಒಂದು ಕ್ಯಾಂಡಲ್ ಬಂದುಬಿಟ್ಟು 5 ಮಿನಿಟ್ಸಲ್ಲಿ ಆಗಿರೋ ಟ್ರೇಡ್ಸನ್ನು ಅಥವಾ ಟ್ರಾನ್ಸಾಕ್ಷನ್ನ ಕ್ಯಾಪ್ಚರ್ ಮಾಡುತ್ತೆ. ನಾನಿಲ್ಲಿ 15 ಮಿನಿಟ್ಸಿಗೆ ಹೋದೆ ಅಂದರೆ 15 ಮಿನಿಟ್ಸಲ್ಲಿ ಆಗಿರೋಂಥ ಪ್ರೈಸನ್ನು
ಕ್ಯಾಪ್ಚರ್ ಮಾಡುತ್ತೆ. ಅದೇ ನಾನು 30 ಮಿನಿಟ್ಸಿಗೆ ಹೋದೆ ಅಂದರೆ ನೋಡಿ ಈ ರೀತಿಯೂ ನಾವು ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಕೋಬೋದು. 30 ಮಿನಿಟ್ಸಿಗೆ ಹೋದೆ ಅಂತ ಹೇಳಿದ್ರೆ ಒಂದು ಕ್ಯಾಂಡಲ್ ಬಂದು ನನಗೆ 30 ಮಿನಿಟ್ಸ್ ಅಂದರೆ ಹಾಫ್ ಆನ್ ಅವರಲ್ಲಿ ಆಗಿರೋ ಪ್ರೈಸನ್ನು ನನಗೆ ಕ್ಯಾಪ್ಚರ್ ಮಾಡಿ ಕೊಡುತ್ತೆ. ಸೊ ಇದನ್ನು ನಾವು ಯಾಕೆ ಡಿಫ್ರೆಂಟ್ ಟೈಮ್ ಫ್ರೇಮಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಯಾವ ಟೈಮ್ ಫ್ರೇಮ್ಗೆ ಟ್ರೇಡ್ ಮಾಡ್ತೀನಿ ಅದರ ಬೇಸಿಸಲ್ಲಿ ನಾವು ಚಾರ್ಟನ್ನು ಪ್ಲಾಟ್ ಮಾಡಿಬಿಟ್ಟು ಅನಾಲಿಸಿಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಈಗ ನಾವು ಟೈಮ್ ಫ್ರೇಮ್ ಹೇಗೆ ಹಾಕೋದನ್ನು ನೋಡಿದ್ವಿ, ಹಾಗೆ ಸ್ಕ್ರಿಪ್ಟ್ಸನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಈಗ ಟ್ರೆಂಡನ್ನು ಹೇಗೆ ಹಾಕೋದು, ಹಾಗೆ ಇಂಡಿಕೇಟರ್ಸನ್ನು ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಇಂಡಿಕೇಟರ್ನ ಯೂಸ್ ಮಾಡೋದಿತ್ತು ಅಂದರೆ ಇಲ್ಲಿ ಇಂಡಿಕೇಟರ್ ಬಟನ್ ಇದೆ. ಇಂಡಿಕೇಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಂಡಿಕೇಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸು ಬರುತ್ತೆ. ನಮಗೆ ಅಲ್ಲಿ ನಾವು ಬೇಕು ಅಂತ ಹೇಳಿದ್ರೆ ನಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಬಹುದು. ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದು RSI ಅಂತ ಹೇಳ್ತೀವಿ. RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸ್ಕ್ರೀನಲ್ಲಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇಂಡಿಕೇಟರು ಬರುತ್ತೆ. ಇಂಡಿಕೇಟರ್ನ ನಾವು ಈ ರೀತಿ ಹಾಕ್ಕೋಬೋದು. ಬೇಡ ಅಂತ ಹೇಳಿದ್ರೆ ಇದನ್ನು ನಾನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ RSI ಇದ್ರ ಮೇಲೆ ಹೋಗಿ ಇಲ್ಲಿ ಡಿಲೀಟ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ರಿಮೂವ್ ಅಂತ ಹೇಳಿ ಇಂಡಿಕೇಟರ್ ಹೊಟ್ಟೋಗುತ್ತೆ. ಅದೇ ರೀತಿ ಈಗ ನಾನು ಮೂವಿಂಗ್ ಆವ್ರೇಜ್ ಹಾಕೋದನ್ನು ತೋರಿಸ್ತೀನಿ. ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂದರೆ EMA ಅಂತ ಹೇಳ್ತೀವಿ. EMAನ ನಾನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜು ನನ್ನ ಟ್ರೇಡಿಂಗ್ ಇದರಲ್ಲಿ ಪ್ಲಾಟ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಲೈನ್ ಕಾಣಿಸ್ತಾ ಇರ್ಬೋದು, ಅದನ್ನೇ ನಾವು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜು ಪ್ಲಾಟ್ ಆಗಿರೋದು ಕಾಣಿಸ್ತಾ ಇದ್ವಿ. ನಮಗೆ ಈ ಇಂಡಿಕೇಟರ್ ನಮಗೆ ಇಲ್ಲಿ ಕಾಣಿಸುತ್ತೆ, ಅಂದರೆ ಪ್ರೈಸ್ ಇದಲ್ವ ಅದರ ಕೆಳಗಡೆ ಕಾಣಿಸುತ್ತೆ EMA ಅಂತ ಬಂದಿದೆ ನೋಡಿ. EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅಂತ. ಇದು ಬೇಕು ಅಂತ ಹೇಳಿದ್ರೆ ನಾನು ಸೆಟ್ಟಿಂಗ್ಸಿಗೆ ಹೋಗಿ ಈ ಲೈನ್ ಕಲರನ್ನು ಬೇಕಾದರೂ ನಾನು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ನನಗೆ ಬ್ಲೂ ಕಲರ್ ಇದೆ, ಬೇಕಂದರೆ ನಾನು ಇದನ್ನು ರೆಡ್ಡಿಗೆ ಚೇಂಜ್ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ರೆಡ್ಡಿಗೆ ಚೇಂಜ್ ಮಾಡ್ಬೋದು, ಬೇಕಂದರೆ ಎಲ್ಲೋಗೆ ಚೇಂಜ್ ಮಾಡ್ಬೋದು, ಅಥವಾ ಗ್ರೀನಿಗೆ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಥಿಕ್ನೆಸ್ಸನ್ನು ಬೇಕಿದ್ದರೂ ನೀವು ಚೇಂಜ್ ಮಾಡ್ಕೋಬೋದು. ಈಗ ನೋಡಿ ನಾನು ಥಿಕ್ನೆಸ್ನ ಚೇಂಜ್ ಮಾಡಿದೆ, ನನಗೆ ಇಲ್ಲಿ ಲೈನ್ ಥಿಕ್ನೆಸ್ಸು ಸಹಿತ ಚೇಂಜ್ ಆಯಿತು. ನಾನು ಈಗ EMA ಬೇಕು ಅಂತ ಹೇಳಿದ್ರೆ ನಾನು ಹಾಕ್ಕೋಬೋದು, ಬೇಡ ಅಂತ ಹೇಳಿದ್ರೆ EMAನ ಹೋಗಿ ಇಲ್ಲಿ ನಾನು ಡಿಲೀಟ್ ಅಥವಾ ರಿಮೂವ್ ಬಟನನ್ನು ಪ್ರೆಸ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಆ ಇಂಡಿಕೇಟರು ಹೊಟ್ಟೋಗುತ್ತೆ. ಸೊ ಈಗ ನಾವು RSI ಹೇಗೆ ಹಾಕೋದು ನೋಡಿದ್ವಿ, SMA ಹೇಗೆ ಹಾಕೋದು ನೋಡಿದ್ವಿ. ಈಗ ನಾವು ಟ್ರೆಂಡ್ ಲೈನನ್ನು ಹೇಗೆ ಹಾಕೋದು ಅಂತ ನೋಡೋಣ. ಟ್ರೆಂಡ್ ಲೈನನ್ನು ಯಾತಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಸ್ಟಾಕು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ನಾವು ಟ್ರೆಂಡ್ ಲೈನನ್ನು ಯೂಸ್ ಮಾಡ್ತೀವಿ. ಟ್ರೆಂಡ್ ಲೈನನ್ನು ಯೂಸ್ ಮಾಡುವಾಗ ಇಲ್ಲಿ ಒಂದು ಲೈನ್ ಕಾಣಿಸುತ್ತೆ, ಅಂದರೆ ಇಲ್ಲಿ ಸೆಕೆಂಡ್ ಒನ್ನು ಟ್ರೆಂಡ್ ಲೈನ್ ಅಂತ ಹೇಳಿದೆ. ಟ್ರೆಂಡ್ ಲೈನನ್ನು ಕ್ಲಿಕ್ ಮಾಡಿ ನಾವು ಒಂದು ಪಾಯಿಂಟಿಂದ ಕ್ಲಿಕ್ ಮಾಡಿ ಅಲ್ಲಿ ನಾನು ಎಲ್ಲಿ ತನಕ ನಾನು ಟ್ರೆಂಡ್ ಲೈನನ್ನು ನಾನು ಎಳಿಬೇಕು ಅನಿಸುತ್ತೋ ಅಲ್ಲಿ ತನಕ ಎಳೆದುಬಿಟ್ಟು ನಾನು ಮತ್ತೆ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಅಲ್ಲಿ ನನ್ನ ಟ್ರೆಂಡ್ ಲೈನು ಸ್ಟಾಪ್ ಆಗುತ್ತೆ. ಇದನ್ನು ನನಗೆ ಡೌನ್ ಟ್ರೆಂಡಲ್ಲಿ ನಾನು ಈ ರೀತಿ ಹಾಕಬಹುದು. ಇದೇ ರೀತಿ ನಾನು ಸಪೋರ್ಟನ್ನು ನೋಡಬೇಕು ಅಂತ ಹೇಳಿದರೆ ಮತ್ತೆ ಬೇಕಿರೋ ಒಂದು ಟ್ರೆಂಡ್ ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಈ ಪಾಯಿಂಟನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಡ್ರ್ಯಾಗ್ ಮಾಡಿ ನಾನು ಡೌನ್ ಟ್ರೆಂಡಿಗೆ ನಾನು ಈ ರೀತಿ ಟ್ರೆಂಡ್ ಲೈನನ್ನು ಹಾಕಬಹುದು. ಈ ರೀತಿ ಡೌನ್ ಟ್ರೆಂಡಲ್ಲಿ ನನಗೆ ಇದು ಸಪೋರ್ಟಾಗಿ ವರ್ಕ್ ಆಗುತ್ತೆ, ಇದು ರೆಸಿಸ್ಟೆನ್ಸಾಗಿ ವರ್ಕ್ ಆಗುತ್ತೆ. ಇದೇ ಥರ ನಾನು ಅಪ್ ಟ್ರೆಂಡಲ್ಲಿ ಇರುವಾಗಲೂ ಸಹಿತ ನಾನು ಟ್ರೆಂಡ್ ಲೈನನ್ನು ಹಾಕಬಹುದು. ಈಗ ನಾನು ಅಪ್ ಟ್ರೆಂಡ್ ಇರುವಾಗ ಹಾಕಬೇಕು ಅಂತ ಹೇಳಿದ್ರೆ ಮತ್ತೆ ಸೇಮ್ ಇದೆ, ಟ್ರೆಂಡ್ ಲೈನನ್ನು ಸೆಲೆಕ್ಟ್ ಮಾಡಿ ಒಂದು ಪಾಯಿಂಟಿಂದ ಕ್ಲಿಕ್ ಮಾಡಿ ನಾನು ಈ ರೀತಿ ಡ್ರ್ಯಾಗ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಅಪ್ ಟ್ರೆಂಡು ಈಗ ನಾನು ಟ್ರೆಂಡ್ ಲೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಟ್ರೆಂಡ್ ಲೈನನ್ನು ಕ್ಲಿಕ್ ಮಾಡಿದಾಗ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಾನು ಇಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನನಗೆ ಸೇಮ್ ಟ್ರೆಂಡ್ ಲೈನನ್ನು ಇನ್ನೊಂದು ಸರ್ತಿ ಹಾಕಬೇಕು ಅಂತ ಹೇಳಿದ್ರೆ ಈ ಟ್ರೆಂಡ್ ಲೈನನ್ನು ಕ್ಲಿಕ್ ಮಾಡಿ Ctrl+C Ctrl+V ಹಾಕಿದ್ವಿ ಅಂತ ಹೇಳಿದ್ರೆ ನನಗೆ ಇನ್ನೊಂದು ಟ್ರೆಂಡ್ ಲೈನ್ ಬರುತ್ತೆ. ಇನ್ನೊಂದು ಟ್ರೆಂಡ್ ಲೈನ್ ಬರುತ್ತೆ. ಇದನ್ನು ಡ್ರ್ಯಾಗ್ ಮಾಡಿ ನಾವು ಅದನ್ನು ಪುಷ್ ಮಾಡಿ ನಾವು ಈ ರೀತಿ ಟ್ರೆಂಡ್ ಲೈನನ್ನು ನಾವು ಹಾಕಬಹುದು.
ಈಗ ನಾನು ಅಪ್ ಟ್ರೆಂಡು ಡೌನ್ ಟ್ರೆಂಡಿಗೆ ಹಾಕೋದು ಹೇಗೆ ಅಂತ ತೋರಿಸ್ದೆ. ನಾನೀಗ ಇದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲಾದರೂ ಹೋಗಿ ಇಲ್ಲಿ ಹೋಗಿ ಡಿಲೀಟ್ ಮಾಡಿದ್ರೆ ನನಗೆ ಒಂದು ಲೈನ್ ಮಾತ್ರ ಡಿಲೀಟ್ ಆಗುತ್ತೆ. ಇಲ್ಲಿ ಹೋಗಿ ಡಿಲೀಟ್ ಮಾಡಿದ್ರೆ ನನಗೆ ಒಂದು ಲೈನ್ ಮಾತ್ರ ಡಿಲೀಟ್ ಆಗುತ್ತೆ. ನನಗೆ ಇಲ್ಲಿ ಹಾಕಿರೋ 4 ಲೈನನ್ನು ಡಿಲೀಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನನಗೆ ಡಿಲೀಟ್ ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡಿ ನಾನು ರಿಮೂವ್ 4 ಡ್ರಾಯಿಂಗ್ಸ್ ಅಂತ ಹೇಳಿ ಕೊಟ್ಟರೆ ರಿಮೂವ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಪೂರ್ತಿ ಡ್ರಾಯಿಂಗೂ ಡಿಲೀಟ್ ಆಗುತ್ತೆ. ಈಗ ನಾವು ಟ್ರೆಂಡ್ ಲೈನನ್ನು ಹಾಕಿದ್ದೆ. ಈಗ ಸಪೋರ್ಟು ರೆಸಿಸ್ಟೆನ್ಸನ್ನು ನಾವು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಟ್ರೆಂಡ್ ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾರಿಜಾಂಟಲ್ ಲೈನ್ ಅಂತ ಇದೆ ನೋಡಿ, ಹಾರಿಜಾಂಟಲ್ ಲೈನನ್ನು ಸೆಲೆಕ್ಟ್ ಮಾಡಿ ನಾನು ಈ ರೀತಿ ಹಾರಿಜಾಂಟಲ್ ಆಗು ನಾನು ಸಪೋರ್ಟು ರೆಸಿಸ್ಟೆನ್ಸನ್ನು ಹಾಕ್ಕೋಬೋದು. ಈಗ ಒಂದು ಲೈನ್ ಹಾಕಿದೆ. ನನಗೆ ಇದೇ ಕೆಳಗಡೆನೂ ಬೇಕು ಅಂತ ಹೇಳಿದ್ರೆ ನಾನು ಕಂಟ್ರೋಲ್-C ಕಂಟ್ರೋಲ್-V ಕೊಟ್ಟರೆ ನನಗೆ ಇನ್ನೊಂದು ಲೈನ್ ಬರುತ್ತೆ. ಇದನ್ನು ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ನಾನು ಸಪೋರ್ಟಿಗೆ ಹಾಕ್ಕೊಳ್ತೀನಿ. ಈ ರೀತಿ ನಾವು ಟ್ರೆಂಡ್ ಲೈನನ್ನು ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಹಾಕ್ಕೋಬಹುದು. ಸೊ ಈಗ ನಾವು ಸಪೋರ್ಟು ರೆಸಿಸ್ಟೆನ್ಸ್ ನೋಡಿದ್ವಿ, ಹಾಗೆ ಇಂಡಿಕೇಟರ್ಸ್ ಯೂಸ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ನೆಕ್ಸ್ಟು ನಾವು ಮೆಷರ್ಮೆಂಟ್ ಸ್ಕೇಲನ್ನು ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ನಾನು ಈ ಟ್ರೆಂಡ್ ಲೈನನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಡಿಲೀಟ್ ಬಟನ್ನ ಮಾಡಿ ಪ್ರೆಸ್ ಮಾಡಿ ರಿಮೂವ್ 2 ಡ್ರಾಯಿಂಗ್ಸ್ ಅಂತ ಕೊಟ್ಟರೆ ನನಗೆ ಲೈನು ಡಿಲೀಟ್ ಆಗುತ್ತೆ. ಇವಾಗ ನಾನು ಮೆಷರ್ಮೆಂಟ್ ಸ್ಕೇಲನ್ನು ಯೂಸ್ ಮಾಡಿ ನಾವು ಎಷ್ಟು ಜನಕ್ಕೆ ನಾನು ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮಾಡಬಹುದಿತ್ತು ಅಂತ ಅನ್ನೋದನ್ನು ಗೆಸ್ ಮಾಡಲಿಕ್ಕೆ ನಾವು ಇಲ್ಲಿರೋ ಮೆಷರ್ಮೆಂಟ್ ಸ್ಕೇಲನ್ನು ಯೂಸ್ ಮಾಡ್ತೀವಿ. ಈ ಮೆಷರ್ಮೆಂಟ್ ಸ್ಕೇಲು ನಾನು ಎಕ್ಸಾಂಪಲ್ಗೆ ಇಲ್ಲಿ ಹೋಗಿ ಸ್ಟಾಕು ITCಗೆ ಸ್ಟಡಿ ಮಾಡೋಣ ಅಂತಿದ್ದೀನಿ ನೋಡಿ. ITC ಸ್ಟಾಕನ್ನು ಹಾಕ್ತೀನಿ. ITC ಲಿಮಿಟೆಡ್ ಅಂತ ಕ್ಲಿಕ್ ಮಾಡಿ ITCನ ಹಾಕಿ ನಾನಿಲ್ಲಿ ಡೇ ಟೈಮ್ ಫ್ರೇಮಿಗೆ ಚೇಂಜ್ ಮಾಡ್ತಾಯಿದ್ದೀನಿ. ಡೇ ಟೈಮ್ ಫ್ರೇಮಿಗೆ ಚೇಂಜ್ ಮಾಡಿದೆ. ಈಗ ನನಗೆ ಸ್ಕ್ರೀನ್ ಒಳಗಡೆ ಹೋಯಿತು ನೋಡಿ. ಡಬಲ್ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ITC ಸ್ಟಾಕು ನನಗೆ ಸ್ಕ್ರೀನ್ ಮೇಲೆ ಅಪಿಯರ್ ಆಯಿತು. ಈಗ ನಾನು ಅದನ್ನು ಒಂದು ಪಾಯಿಂಟಲ್ಲಿ ನಾನು ಕರ್ಸರನ್ನು ಇಟ್ಕೊಂಡು ಲೆಫ್ಟ್ ಸೈಡಿಗಾದರೂ ಮೂವ್ ಮಾಡ್ಬೋದು ಅಥವಾ ರೈಟ್ ಸೈಡಿಗಾದರೂ ಮೂವ್ ಮಾಡ್ಬೋದು. ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ನಾನು ಜಸ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನಗೆ ಈ ರೀತಿ ದೊಡ್ಡದಾಗಿ ಕಾಣಿಸುತ್ತೆ. ಕ್ಯಾಂಡಲ್ಸು ನನಗೆ ದೊಡ್ಡದಾಗಿ ಕಾಣಿಸುತ್ತೆ. ಎಸ್ಪೆಷಲಿ ನಾವು 180 ಡಿಗ್ರಿ ರೂಲಲ್ಲಿ ನಾವು ಕ್ಯಾಂಡಲು ಹೇಗೆ ಫಾರ್ಮ್ ಆಗುತ್ತೆ, ನಾವು ಎಂಟ್ರಿ ಎಲ್ಲಿ ತೊಗೊಳ್ಬೇಕು ಅಂತ ಅನ್ನೋದು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತೀವಿ. ಈಗ ನಾನು 180 ಡಿಗ್ರಿ ರೂಲ್ ಯೂಸ್ ಮಾಡಿದಾಗ ಪ್ರೀವಿಯಸ್ ಡೇ ಕ್ಯಾಂಡಲ್ ಹೈನ ಕ್ರಾಸ್ ಮಾಡಿದ್ರೆ ನಾವು ಎಂಟ್ರಿ ತೊಗೊಳ್ತೀವಿ ನೋಡಿ. ಇಲ್ಲಿ 180 ಡಿಗ್ರಿ ರೂಲ್ ಬಂದಿದೆ 5th ಜುಲೈಗೆ. ನಾವು ಎಂಟ್ರಿ ಎಲ್ಲಿ ತೊಗೊಳ್ಬೇಕು, ಈ ಕ್ಯಾಂಡಲು ಹೈ ಕ್ರಾಸ್ ಆದರೆ ನಾವು ನೆಕ್ಸ್ಟ್ ಡೇಗೆ ಎಂಟ್ರಿ ತೊಗೊಳ್ತೀವಿ. ನೆಕ್ಸ್ಟ್ ಡೇಗೆ ಎಂಟ್ರಿ ತೊಗೊಂಡಿದ್ರೆ ನನ್ನ ಸ್ಟಾಪ್ ಲಾಸ್ ಎಲ್ಲಿ ಟ್ರಿಗರ್ ಆಗಿರುತ್ತೆ ಅಂದರೆ ಯಾವ ದಿನ ನನ್ನ ಟ್ರೇಡು ಪ್ರೀವಿಯಸ್ ಡೇ ಲೋಗಿಂತ ಕೆಳಗಡೆ ಟ್ರೇಡ್ ಆಗಿರುತ್ತಲ್ಲ ಅವತ್ತು ನನ್ನ ಸ್ಟಾಪ್ ಲಾಸು ಟ್ರಿಗರ್ ಆಗಿರುತ್ತೆ. ಬನ್ನಿ ಈಗ ITC ಎಷ್ಟು ಪ್ರಾಫಿಟ್ ಕೊಟ್ಟಿದೆ ಅಂತ ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಮೆಷರ್ಮೆಂಟ್ ಸ್ಕೇಲನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾನು ಎಲ್ಲಿ ಎಂಟ್ರಿ ತೊಗೊಳ್ತೀನೋ ಆ ಕ್ಯಾಂಡಲಿಗೆ ಬಂದು ಯಾವ ಪ್ರೈಸಲ್ಲಿ ಎಂಟ್ರಿ ತೊಗೊಳ್ತೀನಿ ಆ ಪ್ರೈಸು ನನಗೆ ಇಲ್ಲಿ ರೈಟ್ ಸೈಡ್ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮಗೆ ನೋಡಿ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಪ್ರೀವಿಯಸ್ ಡೇ ಹೈ ಕ್ರಾಸ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ ಅಂತ ಹೇಳಿದರೆ ಕರ್ಸರನ್ನು ಅಲ್ಲಿಟ್ಟು ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಜಸ್ಟ್ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿ ನನ್ನ ಸ್ಟಾಪ್ ಲಾಸ್ ಟ್ರಿಗರ್ ಆಗಿರುತ್ತೆ ಅಲ್ವಾ ಅಲ್ಲಿಗೆ ಬಂದು ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿ. ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದಾಗ ನನಗೆ ಮೆಷರ್ಮೆಂಟ್ ಸ್ಕೇಲು ವರ್ಕ್ ಆಗ್ತಾ ಇದೆ ನೋಡಿ. ಈಗ ರೀಸೆಂಟಾಗಿ ಆಗಿರೋ ಟ್ರೇಡಲ್ಲಿ ITC ನಮಗೆ ನಾನು ಎಂಟ್ರಿ ತೊಗೊಂಡಿದ್ದು 8th ಜುಲೈಗೆ, ಎಕ್ಸಿಟ್ ಆಗಿರೋದು 22nd ಜುಲೈಗೆ. ಅಂದರೆ ನಾನು 14 ಡೇಸು ಟ್ರೇಡ್ ಮಾಡಿದ್ದೀನಿ. 14 ಡೇಸಲ್ಲಿ ನನಗೆ 9 ಬಾಸ್ ಅಂದರೆ 9 ಟ್ರೇಡಿಂಗ್ ಸೆಷನ್ನು ಸಿಕ್ಕಿದೆ ಅಂತ ಅರ್ಥ. 9 ಟ್ರೇಡಿಂಗ್ ಸೆಷನಲ್ಲಿ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ, 34 ರೂಪೀಸ್ 85 ಪೈಸಾ ಪ್ರಾಫಿಟ್ ಮಾಡಿದ್ದೀನಿ. ನನ್ನ ಎಂಟ್ರಿಯಿಂದ ನನ್ನ ಎಕ್ಸಿಟ್ಗೆ ಎಷ್ಟು % ಪ್ರಾಫಿಟ್ ಮಾಡಿದ್ದೀನಿ ಅಂದರೆ 8% ನಾನು ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳಿ ಚಾರ್ಟ್ ಹೇಳ್ತಾ ಇದೆ. ಸೊ ಈ ರೀತಿ ನಾವು ಮೆಷರ್ಮೆಂಟನ್ನು ಸ್ಕೇಲನ್ನು ಯೂಸ್ ಮಾಡಿ ಎಷ್ಟು ಪ್ರಾಫಿಟ್ ಕೊಟ್ಟಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ವೀಕ್ಷಕರೇ, ಈಗ ಟ್ರೇಡಿಂಗ್ ವ್ಯೂನ ಯೂಸ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ,
ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.